ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅಡಿಗೆ ಸಿಬ್ಬಂದಿಯವರಿಗೂ ಕೂಡ ಎಲ್ಲರ ಪರವಾಗಿ ಸಮಸ್ತ ಗಣ್ಯರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನ ಬಹಳಷ್ಟು ಸುಸೂತ್ರವಾಗಿ ನಡೆಸಿಕೊಟ್ಟು ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಎಲ್ರಿಗೂ ನಮಸ್ಕಾರ. 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ತಿಮ್ರಾವತಿನಲ್ಲಿ ಗ್ರಾಮದಲ್ಲಿ ಒಂದು ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಏನಂದರೆ ಸುಮಾರು ಈ ಸ್ಕೂಲ್ ಸ್ಥಾಪನೆ ಆಗಿದ್ದರಿಂದ 100% ರಿಸಲ್ಟ್ ಬರ್ತಾ ಇದೆ. ನಾನು ಈ ಸರ್ತಿ ತುಂಬ ಟಫ್ ಇತ್ತು ಎಕ್ಸಾಮ್. ನಾನು ಈ ಸರ್ತಿ ಏನಾಗತ್ತೆ ಅಂತ ಒಂದು ಇದು ಬಾಧೆ. ಇನ್ನೊಂದು ಕಡೆ ಟೀಚರ್ಸ್ ಎಲ್ಲ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ. ಬಟ್ ದೇವರ ದಯವಲ್ಲ, ಮತ್ತೆ ಇವರ ಕಷ್ಟದಿಂದ, ಮಾಸ್ಟರ್ ಕಷ್ಟದಿಂದ ವಿದ್ಯಾರ್ಥಿಗಳು ಓದಿದ್ದಾರೆ. ತುಂಬಾ 100% ರಿಸಲ್ಟ್ ಬಂದಿದೆ. ಮತ್ತೆ ನಮ್ಮ ಇಡೀ ತಾಲೂಕಿನಲ್ಲೇ ಹೈಯೆಸ್ಟ್ ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನೂ ಒಬ್ರು ಅಪ್ಪಣ್ಣನಲ್ಲಿ ಗ್ರಾಮದಲ್ಲಿದ್ದಾರೆ. ತುಂಬಾ ಸಂತೋಷವಾಗಿರ್ತಕ್ಕಂಥ ವಿಷಯ. ಈ ದಿನ ನಾವೆಲ್ಲ ಇದು ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಇವಾಗ ನಾವು ನೆನೆಸ್ಕೋಬೇಕು. ನಮ್ಮ ಗೋವಿಂದಣ್ಣ ಅವರು ಅಪಾರವಾದ ಸೇವೆ ಮಾಡಿದ್ದಾರೆ. ಇಲ್ಲಿ ನಮ್ಮ TR ಶಂಕರಣ್ಣ ಅವರು ದೇವಸ್ಥಾನಗೆ ಸೇವೆ ಮಾಡಿದ್ದಾರೆ. ತಿಮ್ರಾವತಿನಲ್ಲಿ ಸ್ಕೂಲ್ಗೂ ಶಂಕರಣ್ಣ ಆಗ್ಬೋದು, ಆಕಳ ಕುಟುಂಬದವರು ಎಲ್ಲ ಸೇರಿ ಅಲ್ಲಿ ಸ್ಕೂಲ್ ಜಾಗ ದಾನಿ ಕೊಟ್ಟಿದ್ದಾರೆ. ತಿಮ್ರಾವತಿನಲ್ಲಿ ಆಕಳ ಕುಟುಂಬದವರು ಅದು ಕಟ್ಟಕ್ಕೆ ಕಷ್ಟಪಟ್ಟಿರ್ತಕ್ಕಂಥ ಶಂಕರಣ್ಣ ಅವರಾಗ್ಬೋದು, C. ಅವರು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವರಾಗ್ಬೋದು. ಅವರೆಲ್ಲ ದೊಡ್ಡ ದೊಡ್ಡವರನ್ನು ನೆನೆಸ್ಕೋಬೇಕು. ಏನಂದ್ರೆ ಇವಾಗ ನಾವು ಸ್ವತಂತ್ರ ಬಂದಿದೆ. ಸ್ವತಂತ್ರ ಬಂದಿದ್ದಕ್ಕೆ ಇವಾಗ ಸ್ವತಂತ್ರ ಹೋರಾಟಗಾರನ್ ತಿಳಿಸ್ಕೊಂಡ್ರು. ಅಂತ ಸಮಯದಲ್ಲಿ ಇಂಥವ್ರನ್ನು ನಾವು ಗುರುತಿಸ್ಬೇಕು, ತಿಳಿಸ್ಕೋಬೇಕು. ಯಾಕಂದ್ರೆ ನೀವು ನಾಳೆ ಇನ್ನು ಇದೆಲ್ಲ ಇಂಥ ಅಭಿವೃದ್ಧಿ ಕೆಲಸ, ಇಂಥ ಫಂಕ್ಷನ್ಗಳಲ್ಲಿ ವಿದ್ಯಾರ್ಥಿಗಳು ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ನಮ್ಗಿಂತ ಹೆಚ್ಚಾಗಿ ಮಾಡಬೇಕು, ಕೆಲಸ ಮಾಡಿರೋರನ್ನ ಗುರುತಿಸ್ಬೇಕು ಅನ್ನೋದೇ ಸ್ವತಂತ್ರ ದಿನಾಚರಣೆ ಹಬ್ಬ. ಇದಕ್ಕೆ ತುಂಬಾ ಸಂತೋಷ. ಹೆಡ್ ಮಾಸ್ಟ್ರು ಆಗ್ಬೋದು, ಇಲ್ಲಿನ ಟೀಚರ್ಸ್ ಎಲ್ಲ ಆಗ್ಬೋದು, ಎಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಈ ದಿನ ನಾನು ನಡೆಸ್ತೇನೆ. ಮತ್ತು ಊರಿನ ಹಿರಿಯರು ಎಲ್ಲ ಪಕ್ಕ ಪಂಚಾಯಿತಿ ಅವರು, ನಮ್ಮ ಸದಸ್ಯರು, ಅಧ್ಯಕ್ಷರು ಎಲ್ಲ ಆಗಮಿಸಿದ್ದಾರೆ. ಊರಿನ ಹಿರಿಯರೆಲ್ಲ ನಾವು ನೆನ್ನೆನೂ ಹೇಳಿಲ್ಲ, ಬೆಳಗ್ಗೆ ಫೋನ್ ಮಾಡಿದ ಅವರ ಅಭಿಮಾನದಿಂದ ಇಂಥ ಕೆಲಸಗಳಿಗೆ ಕೈ ಜೋಡಿಸಬೇಕಂತ ಜೋಡಿಸಿದ್ದಾರೆ, ಜೋಡಿಸ್ತಾ ಇದ್ದಾರೆ. ನಮ್ಗೆ ಇನ್ನೂ ತುಂಬಾ ಸಂತೋಷ. ಏನಂದ್ರೆ ಎಷ್ಟೋ ಕೆಲಸ ಇರುತ್ತೆ, ಸಂಸಾರ ವ್ಯವಹಾರ, ದೊಡ್ಡವರಾದ್ಮೇಲೆ ಎಷ್ಟೋ ಕೆಲಸ ಇರುತ್ತೆ. ಎಷ್ಟಾದ್ರೂ ಇರಲಿ, ಇಂಥ ಪ್ರೋಗ್ರಾಮ್ಗೆ, ಇಂಥ ಫಂಕ್ಷನ್ಗೆ ನೀವು ಐಕಮತ್ಯವಾಗಿ ಬಂದಿದ್ದಕ್ಕೆ ಬರಬೇಕು. ನೀವು ಕರೆದ್ರು ನಾವು ಬರ್ತೀವಿ. ಎಲ್ಲ ಕೈ ಜೋಡಿಸಿದ್ರೇನೆ ಬರೋದು. ಸ್ಕೂಲು, ಬೇರೆ ಏನೇ ಊರ ಕೆಲಸ ಆಗಲಿ, ನ್ಯಾಯ ಧರ್ಮ ಸತ್ಯ, ದೊಡ್ಡವರು ಚಿಕ್ಕವರು ಎಲ್ಲ ಹಿಡ್ಕೊಂಡು, ದೇವರು ಅನ್ನೋದೆಲ್ಲ ಹಿಡ್ಕೊಂಡು ಮನಸ್ಸಲ್ಲಿ ಇದ್ರೇನೆ ಒಳ್ಳೆ ದಾರಿ ಸಿಗತ್ತೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಒಳ್ಳೇದಾಗುತ್ತೆ. ಅಂತ ಸೇವೆ, ಅಂತ ಗುಣ ಎಲ್ಲ ನಿಮ್ಮ ಹತ್ರ ಇದೆ. ಎಲ್ಲ ನಮ್ಗೆ ತುಂಬಾ ಸಂತೋಷ. ಎಲ್ಲ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದಕ್ಕೆ ತುಂಬಾ ನಮಗೆ ಸಂತೋಷ. ನಿಮಗೆ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಈ 100% ಬಂದಿದೆ ಅಂತ ನಾವು ಅನ್ಕೊಂಡಾಗ ನಾನು ಗಣೇಶು ಇದಕ್ಕೆ ಪಾತ್ರಕಾರರಾಗಿರ್ತಕ್ಕಂಥ ಸತೀಶ್ ಅವರು ಮಾತಾಡಿದ್ರು. ಫಸ್ಟೇ ಒಂದು ಸರ್ತಿ ಮಾತಾಡಿದ್ರು, 100% ಬಂದಿದೆ, ತುಂಬಾ ಸಂತೋಷ ಸರ್ ಅಂತ. ನಾನು ಹೆಡ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳ್ದೆ. ಮತ್ತೆ ಕಾರಣಾಂತರಗಳಿಂದ ಲೇಟ್ ಆಯ್ತು. ಇವತ್ತು ಹಬ್ಬದ ದಿವಸ ಮಾಡೋಣ ಅಂತ ಚೆನ್ನಾಗಿದೆ. ಇದಕ್ಕೆಲ್ಲ ನಾವು ಮಾತಾಡ್ಕೊಂಡು, ಗಣೇಶ್ ಅವರು ಈ ಸ್ಕೂಲ್ ವಿದ್ಯಾರ್ಥಿ ಆದ್ರೂ ಇವತ್ತು ನೋಡಿ ಅವರು ಎಂತ ಪೊಸಿಷನ್ಗೆ ಹೋಗಿದ್ದಾರೆ. ಒಂದು HDFC ಬ್ಯಾಂಕ್ ಒಂದು 2,000-3,000 ಕೋಟಿ ವ್ಯವಹಾರ ಬ್ಯಾಂಕ್ ಅಲ್ಲಿ, ಅಂತ ಬ್ಯಾಂಕ್ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇಂಥ
ಈ ಲೆವೆಲ್ಗೆ ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗ್ಬೇಕಂತ ನಮ್ಮ ಮಕ್ಕಳಲ್ಲಿ ನಾನು ಕೋರ್ಕೊಳ್ತೇನೆ.